ನಾನು ಈ ಮಾತು ಹೇಳುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮಧ್ಯಪ್ರದೇಶದ ರೈತರನ್ನ ಉದ್ದೇಶಿಸಿ ನಡೆಸಿದ ವರ್ಚುವಲ್ ಭಾಷಣದಲ್ಲಿ ಮೋದಿ ಅವರು ಈ ಮಾತನ್ನ ಹೇಳಿದ್ದಾರೆ. ಕೃಷಿ ಕಾಯ್ದೆಗಳನ್ನ ರಾತ್ರೋರಾತ್ರಿ ರಚಿಸಿಲ್ಲ. ಹಲವು ದಶಕಗಳಿಂದ ರೈತರು, ರೈತ ಸಂಘಟನೆಗಳು, ಪರಿಣಿತರ ಜೊತೆ ನಡೆಸಿದ ಸಮಾಲೋಚನೆಯ ಫಲವಾಗಿ ನೂತನ ಕೃಷಿ ಸುಧಾರಣಾ ಕಾಯ್ದೆಗಳು ರೂಪುಗೊಂಡಿವೆ ಎಂದು ಅವರು ಕಾಯ್ದೆಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. 20-22 ವರ್ಷಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸುಧಾರಣೆಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿವೆ. ಇಂತಹ ಸುಧಾರಣೆ ಬೇಕು ಎಂದು ರೈತರು, ರೈತ ಸಂಘಟನೆಗಳು ಮತ್ತು ಕೃಷಿ ವಿಜ್ಞಾನಿಗಳು ಸತತವಾಗಿ ಬೇಡಿಕೆ ಇಡುತ್ತಲೇ ಇದ್ದರು. ಈ ಸುಧಾರಣೆಗಳು ಕಾಯ್ದೆಗಳಾಗಿ ಹಲವು ತಿಂಗಳು ಕಳೆದಿವೆ. ಆದರೆ ಅವನ್ನ ವಿರೋಧ ಪಕ್ಷಗಳು ತಮ್ಮ ರಾಜ್ಯದಲ್ಲಿ ಜಾರಿಗೆ ತರುತ್ತಿಲ್ಲ ಎಂದು ಮೋದಿ ಅವರು ಆರೋಪಿಸಿದ್ದಾರೆ. ಈ ಕಾಯ್ದೆಗಳಿಂದ ರೈತರಿಗೆ ಅನುಕೂಲಗಳೇ ಆಗುತ್ತವೆ. ಮೋದಿ ಈ ಸುಧಾರಣೆಗಳನ್ನು ತಂದಿದ್ದಾನೆ ಎಂಬ ಕಾರಣಕ್ಕೆ ವಿರೋಧ ಪಕ್ಷಗಳು ಇವನ್ನ ವಿರೋಧಿಸುತ್ತಿವೆ ಎಂದು ಪ್ರಧಾನಿ ಆರೋಪಿಸಿದ್ದಾರೆ. ವಿರೋಧ ಪಕ್ಷಗಳೆಲ್ಲವೂ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೃಷಿ ಸುಧಾರಣಾ ಕಾಯ್ದೆಗಳ ಬಗ್ಗೆ ಭರವಸೆ ನೀಡಿದ್ದವು. ಅಂತಹ ಸುಧಾರಣೆಗಳನ್ನು ಅವರು ಜಾರಿಗೆ ತರಲೇ ಇಲ್ಲ. ಆದರೆ ಈಗ ಈ ಕಾಯ್ದೆಗಳನ್ನು ವಿರೋಧಿಸುತ್ತಿವೆ. ಮೋದಿ ಈ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾನೆ ಎಂಬುದನ್ನ ಮೋದಿಗೆ ಈ ಸುಧಾರಣೆಯ ಶ್ರೇಯ ಸಲ್ಲುತ್ತದೆ ಎಂಬುದನ್ನ ವಿರೋಧ ಪಕ್ಷಗಳು ಸಹಿಸಿಕೊಳ್ಳುತ್ತಿಲ್ಲ. ಹೀಗಾಗಿ ರೈತರನ್ನ ಹಾದಿ ತಪ್ಪಿಸುತ್ತಿವೆ ಎಂದು ಮೋದಿ ಅವರು ಆರೋಪಿಸಿದ್ದಾರೆ. ಮಹಾರಾಷ್ಟ್ರ ರೈತರ ಬೆಂಬಲ. ಮಹಾರಾಷ್ಟ್ರದ 20ಕ್ಕೂ ಹೆಚ್ಚು ಜಿಲ್ಲೆಗಳ ಸಾವಿರಾರು ರೈತರು ಇದೇ 21ರಂದು ಸೋಮವಾರ ನಾಸಿಕ್ನಲ್ಲಿ ಜಮಾಯಿಸಲಿದ್ದಾರೆ. ಅಲ್ಲಿಂದ ಅವರು ವಾಹನಗಳ ಜಾಥಾ ಮೂಲಕ ದೆಹಲಿಗೆ ತೆರಳಿ ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನ ಸೇರಿಕೊಳ್ಳಲಿದ್ದಾರೆ ಎಂದು ಆಲ್ ಇಂಡಿಯಾ ಕಿಸಾನ್ ಸಭಾ ತಿಳಿಸಿದೆ. ರೈತರು 1266 ಕಿಲೋಮೀಟರ್ ಕ್ರಮಿಸಿ ಇದೇ 24ರಂದು ದೆಹಲಿ ತಲುಪಲಿದ್ದಾರೆ. 21ರಂದು ಸಂಜೆ ನಾಸಿಕ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ವಾಹನ ಜಾಥಾವು ಮಧ್ಯಪ್ರದೇಶ ಪ್ರವೇಶಿಸುವ ಮುನ್ನ ನಾಸಿಕ್ ಮತ್ತು ಧುಲೆ ಜಿಲ್ಲೆಗಳ ವಿವಿಧೆಡೆ ಭಾರೀ ಸ್ವಾಗತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಿಸಾನ್ ಸಭಾದ ಅಧ್ಯಕ್ಷ ಡಾ. ಅಶೋಕ್ ಧವಳೆ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಉಪವಾಸ. ತಮಿಳುನಾಡಿನ ವಿರೋಧ ಪಕ್ಷ ಡಿಎಂಕೆ ಮತ್ತು ಮಿತ್ರ ಪಕ್ಷಗಳು ರೈತರ ಹೋರಾಟಕ್ಕೆ ಬೆಂಬಲವಾಗಿ ಶುಕ್ರವಾರ ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸಿದೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿ 3 ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯುವಂತೆ ಒತ್ತಾಯಿಸಿವೆ. ಡಿಎಂಕೆ ಮುಖ್ಯಸ್ಥ ಎಂ.ಕೆ. ಸ್ಟಾಲಿನ್ ಅವರು ವೆಲ್ಲೂರ್ ಕೊಟ್ಟಂನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ಪುದುಚೇರಿ ಮುಖ್ಯಮಂತ್ರಿ ವಿ. ನಾರಾಯಣಸ್ವಾಮಿ ಅವರು ಪುದುಚೇರಿಯಲ್ಲಿ ನಡೆದ ನಿರಶನದ ನೇತೃತ್ವ ವಹಿಸಿದ್ದರು. ನೆಕ್ಸ್ಟ್, ಬೆಂಬಲ ಬೆಲೆ ರದ್ದಾಗದು. ಕನಿಷ್ಠ ಬೆಂಬಲ ಬೆಲೆಯನ್ನ ಎಂಎಸ್ಪಿ ತಮ್ಮ ಸರ್ಕಾರ ರದ್ದುಪಡಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನಮ್ಮ ಸರ್ಕಾರವು ರೈತರನ್ನ ಅನ್ನದಾತರು ಎಂದು ಪರಿಗಣಿಸುತ್ತದೆ. ಬೆಳೆಗೆ ಆಗುವ ಖರ್ಚಿನ 1.5 ಪಟ್ಟು ಹೆಚ್ಚು ಮೊತ್ತದಷ್ಟು ಎಂಎಸ್ಪಿ ನೀಡುತ್ತಿದ್ದೇವೆ. ಇದು ಮುಂದುವರಿಯಲಿದೆ. ನಮ್ಮ ಸರ್ಕಾರವು ಬಿತ್ತನೆಗೆ ಮುನ್ನವೇ ಆ ಋತುವಿನ ಎಂಎಸ್ಪಿಯನ್ನು ಪ್ರಕಟಿಸುತ್ತದೆ. 6 ತಿಂಗಳಲ್ಲಿ ದೇಶದಲ್ಲಿ ಒಂದು ಎಪಿಎಂಸಿ ಮಂಡಿಯನ್ನು ಮುಚ್ಚಿಲ್ಲ. ಬದಲಿಗೆ 500 ಕೋಟಿ ವೆಚ್ಚದಲ್ಲಿ ಎಪಿಎಂಸಿ ಮಂಡಿಗಳನ್ನು ಮೇಲ್ದರ್ಜೆಗೆ ಏರಿಸುತ್ತಿದ್ದೇವೆ ಎಂದು ಅವರು ಹೇಳಿದ್ದಾರೆ. ವರ್ಷದ ಕೊನೆಯೊಳಗೆ ಪರಿಹಾರ. ರೈತರ ಪ್ರತಿಭಟನೆಯಿಂದ ಸೃಷ್ಟಿಯಾಗಿರುವ ಬಿಕ್ಕಟ್ಟನ್ನ ಈ ವರ್ಷದ ಕೊನೆಯೊಳಗೆ ಪರಿಹರಿಸುವ ವಿಶ್ವಾಸವನ್ನ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ವ್ಯಕ್ತಪಡಿಸಿದ್ದಾರೆ. ರೈತರ ವಿವಿಧ ಗುಂಪುಗಳ ಜೊತೆಗೆ ಅನೌಪಚಾರಿಕ ಮಾತುಕತೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. 3 ಕಾಯ್ದೆಗಳನ್ನು ರದ್ದುಪಡಿಸುವುದನ್ನು ಬಿಟ್ಟು ಬೇರೆ ಯಾವುದೇ ಪರಿಹಾರ ಸೂತ್ರವನ್ನು ರೈತರು ಒಪ್ಪಿಕೊಳ್ಳುತ್ತಿಲ್ಲ. ಹಾಗಾಗಿ ರೈತರ ಸಂಘಟನೆಗಳ ಪ್ರತಿನಿಧಿಗಳ ಜೊತೆಗೆ ಔಪಚಾರಿಕವಾಗಿ ನಡೆಸಿದ ಮಾತುಕತೆಗಳು ವಿಫಲವಾಗಿವೆ. ರೈತ ಸಮುದಾಯದ ಪ್ರಾಮಾಣಿಕ ಕಳವಳಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರವು ಬದ್ಧವಾಗಿದೆ. ಔಪಚಾರಿಕ ಮಾತುಕತೆಯನ್ನು ಯಾವುದೇ ಕ್ಷಣದಲ್ಲಿ ಆರಂಭಿಸಲು ಸಿದ್ಧ. ಆದರೆ ರೈತರ ಹೆಗಲ ಮೇಲಿಂದ ಗುಂಡು ಹಾರಿಸುತ್ತಿರುವವರ ಜೊತೆಗೆ ಮಾತುಕತೆ ನಡೆಸುವುದರಲ್ಲಿ ಅರ್ಥವಿಲ್ಲ ಎಂದು ತೋಮರ್ ಹೇಳಿದ್ದಾರೆ. ರೈತರಿಗೆ 50 ಲಕ್ಷ ಬಾಂಡ್ನ ನೋಟಿಸ್. ಭಾರತೀಯ ಕಿಸಾನ್ ಯೂನಿಯನ್ನ ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲಾ ಘಟಕದ
6 ಮುಖಂಡರಿಗೆ 50 ಲಕ್ಷದ ವೈಯಕ್ತಿಕ ಬಾಂಡ್ ನೀಡುವಂತೆ ನೋಟಿಸ್ ನೀಡಲಾಗಿದೆ. ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆ ಸೇರುವಂತೆ ರೈತರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಮತ್ತು ಈ ಮೂಲಕ ಶಾಂತಿಗೆ ಭಂಗ ತರಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿದೆ. ಆದರೆ ಇದು ಅಕ್ಷರ ತಪ್ಪಿನಿಂದ ಆಗಿರುವ ಲೋಪ. ಈ ನೋಟಿಸ್ ಸಿದ್ಧಪಡಿಸಿದ ಕ್ಲರ್ಕ್ 5 ಲಕ್ಷವನ್ನು ತಪ್ಪಾಗಿ 50 ಲಕ್ಷ ಎಂದು ನಮೂದಿಸಿದ್ದಾರೆ. ರೈತರಿಗೆ ಹೊಸ ನೋಟಿಸ್ ನೀಡಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಇನ್ನೂ 6 ರೈತರಿಗೆ ಇಂತಹ ನೋಟಿಸ್ ನೀಡಿದ್ದೇವೆ, ಅದರಲ್ಲಿ 5 ಲಕ್ಷ ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂತಹ ನೋಟಿಸ್ ನೀಡುವುದಕ್ಕೆ ಅಪರಾಧ ಪ್ರಕ್ರಿಯಾ ಸಂಹಿತೆಯ 111ನೇ ಸೆಕ್ಷನ್ ಅಡಿಯಲ್ಲಿ ಜಿಲ್ಲಾಧಿಕಾರಿಗೆ ಅಧಿಕಾರ ಇದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ರೈತರು ಪ್ರತಿಭಟನೆ ನಡೆಸುವುದನ್ನು ತಡೆಯುವುದಕ್ಕಾಗಿಯೇ ಈ ನೋಟಿಸ್ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಆದರೆ ಪ್ರತಿಭಟನೆ ನಡೆಸುವುದು ನಮ್ಮ ಹಕ್ಕು, ಅದನ್ನು ಯಾರೂ ಕಸಿದುಕೊಳ್ಳಲಾಗದು ಎಂದು ಸಂಭಾಲ್ ಜಿಲ್ಲೆಯ ರೈತರೊಬ್ಬರು ಪ್ರತಿಕ್ರಿಯೆ ನೀಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಆರ್ಟಿಕಲ್ ಸೆಕ್ಷನ್. ಇವು KAS ಮತ್ತು PSI ಎಕ್ಸಾಮ್ಗಳ ಎಸ್ಸೆಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಕಾರ್ಮಿಕರ ಮುಷ್ಕರ ದಾಂಧಲೆ, ಹೂಡಿಕೆ ಸ್ನೇಹಿ ವರ್ಚಸ್ಸಿಗೆ ಧಕ್ಕೆ. ಇದರ ರಿಲೇಟೆಡ್ ಇಂಪಾರ್ಟೆಂಟ್ ಹೈಲೈಟ್ ಏನಂದ್ರೆ, ಮಾತುಕತೆಯ ಮೂಲಕವೇ ಸಮಸ್ಯೆಗಳನ್ನು ಸಾವಧಾನವಾಗಿ ಬಗೆಹರಿಸಿಕೊಳ್ಳಬೇಕು. ಇನ್ನ ಏನಂತ ನೋಡೋದಾದ್ರೆ, ಲಾಕ್ಡೌನ್ ನಂತರದ ಆರ್ಥಿಕ ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿ ಉದ್ಯಮಿಗಳು ಹಾಗೂ ನೌಕರರ ಪಾಲಿಗೆ ಅಹಿತಕರವೆನಿಸುವ ಕನಿಷ್ಠ 3 ಪ್ರಸಂಗಗಳು ಕರ್ನಾಟಕದಲ್ಲಿ ನಡೆದಿವೆ. ಬೆಂಗಳೂರು ಸಮೀಪದ ಬಿಡದಿಯಲ್ಲಿರುವ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ಸ್ ಕಂಪನಿಯ ಕಾರ್ಖಾನೆಯಲ್ಲಿ ಕಾರ್ಮಿಕರು 1 ತಿಂಗಳಿಗೂ ಹೆಚ್ಚಿನ ಅವಧಿಯಿಂದ ಮುಷ್ಕರ ನಡೆಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿನ ವಿಸ್ಟ್ರಾನ್ ಕಂಪನಿಯ ಆವರಣದಲ್ಲಿ ಕಾರ್ಮಿಕರು ನಡೆಸಿದ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ನಷ್ಟವಾಗಿದೆ ಎಂದು ವರದಿಯಾಗಿದೆ. ಸಾರಿಗೆ ನಿಗಮಗಳ ನೌಕರರು ನಡೆಸಿದ ಮುಷ್ಕರದಿಂದಾಗಿ ರಾಜ್ಯದ ವಿವಿಧೆಡೆ ಬಸ್ ಸಂಚಾರ ಅಸ್ತವ್ಯಸ್ತಗೊಂಡ ಕಾರಣ ಸಾರ್ವಜನಿಕರು ತೊಂದರೆಗೆ ಒಳಗಾಗಿದ್ದರು. ಲಾಕ್ಡೌನ್ ಅವಧಿಯಲ್ಲಿ ಉದ್ಯಮಗಳು ತಮ್ಮ ಉತ್ಪನ್ನಗಳ ಬೇಡಿಕೆಯೇ ಇಲ್ಲದಂತಾಗಿ ಬಸವಳಿದಿದ್ದವು. ಈಗ ಕೆಲವು ತಿಂಗಳುಗಳಿಂದ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳಿಗೆ ಬೇಡಿಕೆ ತುಸು ಪ್ರಮಾಣದಲ್ಲಿಯಾದರೂ ಹೆಚ್ಚಾಗುತ್ತಿದ್ದು, ಉದ್ಯಮಗಳಲ್ಲಿ ಆಶಾಭಾವ ಮೂಡುತ್ತಿದೆ. ಅವು ಉತ್ಪಾದನೆಗೆ ಚುರುಕು ನೀಡಿ ಲಾಕ್ಡೌನ್ ಅವಧಿಯಲ್ಲಿ ಆಗಿರುವ ನಷ್ಟವನ್ನು ಭರ್ತಿ ಮಾಡಿಕೊಳ್ಳುವ ನಿರೀಕ್ಷೆಯಲ್ಲಿವೆ. ಇಂತಹ ಸಂದರ್ಭದಲ್ಲಿ ನಡೆದಿರುವ ಈ 3 ಬಿಡಿ ಘಟನೆಗಳಿಂದ ಆಗಿರುವ ಮತ್ತು ಆಗುವ ನಷ್ಟ ಆಯಾ ಉದ್ಯಮ ಸಮೂಹಕ್ಕೆ ಮಾತ್ರವೇ ಸೀಮಿತವಲ್ಲ. ಇಡೀ ರಾಜ್ಯದ ಔದ್ಯೋಗಿಕ ವಾತಾವರಣದ ಬಗ್ಗೆಯೇ ಹೂಡಿಕೆದಾರರಲ್ಲಿ ಕಳವಳ ಮೂಡಲು ಇದು ಕಾರಣ. ಹೊಸ ಹೂಡಿಕೆ ತರುವ ಮಾತುಗಳನ್ನು ಆಡುತ್ತಿರುವ ಸರ್ಕಾರ ತಕ್ಷಣ ಇತ್ತ ಗಮನ ಹರಿಸಿ ಇಂತಹ ಪ್ರಸಂಗಗಳು ಯಾವ ಕಾರಣಕ್ಕೂ ಮರುಕಳಿಸದಂತೆ ನೋಡಿಕೊಳ್ಳಬೇಕು. ವೇತನ ಹಾಗೂ ಕೆಲಸದ ನಿಯಮಗಳ ವಿಚಾರವಾಗಿ ಈ 3 ಅನಪೇಕ್ಷಣೀಯ ವಿದ್ಯಮಾನಗಳು ನಡೆದಿರುವಂತಿವೆ. ಕಾರ್ಮಿಕರಿಗೆ ಕಾಲಕಾಲಕ್ಕೆ ವೇತನ ಸಿಗುವಂತೆ ನೋಡಿಕೊಳ್ಳುವುದು, ಆ ವೇತನ ಕಾನೂನಿಗೆ ಅನುಗುಣವಾಗಿ ಇರುವಂತೆ ನೋಡಿಕೊಳ್ಳುವುದು, ಕೆಲಸದ ಸ್ಥಳದಲ್ಲಿ ನಿಯಮಗಳ ಉಲ್ಲಂಘನೆ ಆಗದಂತೆ ನಿಗಾ ವಹಿಸುವುದು ಉದ್ಯಮಗಳ ಹೊಣೆಯೂ ಹೌದು, ಸರ್ಕಾರದ ಹೊಣೆಯೂ ಹೌದು. ಕೋವಿಡ್-19 ಕಾರಣದಿಂದಾಗಿ ದೇಶದ ಉದ್ಯಮ ವಲಯವು ತೀರಾ ಸಂಕೀರ್ಣ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಲಾಕ್ಡೌನ್ನಿಂದಾಗಿ ಸ್ಥಗಿತಗೊಂಡಿದ್ದ ಉದ್ಯಮ ಚಟುವಟಿಕೆಗಳು ಕೆಲವು ತಿಂಗಳುಗಳ ಹಿಂದಷ್ಟೇ ಆರಂಭವಾಗಿವೆ. ಲಾಕ್ಡೌನ್ ಇರಬಹುದು ಅಥವಾ ಕಾರ್ಮಿಕರ ಮುಷ್ಕರ ಇರಬಹುದು. ಇನ್ನೊಂದು ಅವಧಿಗೆ ತಯಾರಿಕೆಗಳು ಸ್ತಬ್ಧಗೊಂಡರೆ ಅದರಿಂದ ಬೀಳುವ ಏಟನ್ನು ತಾಳಿಕೊಳ್ಳುವ ಶಕ್ತಿ ಇಲ್ಲ ಎಂದು ಉದ್ಯಮಗಳಿಗೂ ಇರುವುದಿಲ್ಲ. ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಮುಷ್ಕರದ ಹಾದಿ ಹಿಡಿದು ಉದ್ಯಮವೇ ನೆಲಕಚ್ಚುವ ಸ್ಥಿತಿ ಎದುರಾದರೆ ಆಗ ಹಕ್ಕುಗಳನ್ನು ರಕ್ಷಿಸಿ ಎಂಬ ಆಗ್ರಹಕ್ಕೆ ಅರ್ಥವೇ ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವುದೇ ಸಂಘಟನೆಯು ಮುಷ್ಕರದ ಹಾದಿ ಹಿಡಿಯುವುದು ಸರಿಯಲ್ಲ. ಮಾತುಕತೆಯ ಮೂಲಕವೇ ಸಮಸ್ಯೆಗಳನ್ನು ಸಾವಧಾನವಾಗಿ ಬಗೆಹರಿಸಿಕೊಳ್ಳಬೇಕಿರುವ ಸಂದರ್ಭ ಇದು. ಅಂತಹ ಮಾತುಕತೆಗೆ ಅಗತ್ಯವಿರುವ ವಾತಾವರಣ ನಿರ್ಮಿಸಿಕೊಡುವುದು ಉದ್ಯಮಗಳ ಜವಾಬ್ದಾರಿಯೂ ಹೌದು. ಉದ್ಯಮಗಳು ತಮ್ಮಲ್ಲಿ ಹಣ ಹೂಡಿಕೆ ಮಾಡಿದವರಿಗೂ ತಮ್ಮನ್ನು ನಂಬಿ ಕೆಲಸ ಮಾಡುತ್ತಿರುವವರಿಗೂ ಉತ್ತರದಾಯಿ ಆಗಿರಬೇಕು. ಷೇರುದಾರರು, ಕಾರ್ಮಿಕರು ಉದ್ಯಮದ ಯಶಸ್ಸಿನಲ್ಲಿ ಭಾಗಿದಾರರು. ಹೂಡಿಕೆದಾರರು ಎಷ್ಟು ಪ್ರೀತಿಯಿಂದ ತಮ್ಮ ಹಣವನ್ನು ಉದ್ಯಮದಲ್ಲಿ ಹೂಡಿಕೆ ಮಾಡುತ್ತಾರೋ, ಕಾರ್ಮಿಕರು ಕೂಡ ಅಷ್ಟೇ ಪ್ರೀತಿಯಿಂದ ತಮ್ಮ ಶ್ರಮವನ್ನು ಉದ್ಯಮದ ಹಿತ ಕಾಯಲು ಬಳಸಿಕೊಳ್ಳಬೇಕು.
ಇದಕ್ಕೆ ಪ್ರತಿಯಾಗಿ ಉದ್ಯಮ ಸಂಸ್ಥೆಗಳ ನಾಯಕತ್ವದ ಸ್ಥಾನದಲ್ಲಿರುವವರು ಧರ್ಮದರ್ಶಿಗಳಂತೆ ವರ್ತಿಸಿ ಷೇರುದಾರರು ಹಾಗೂ ಕಾರ್ಮಿಕರ ಹಿತ ಕಾಯಬೇಕು. ಕಾರ್ಮಿಕ ಕಾನೂನುಗಳ ಉಲ್ಲಂಘನೆ ಆಗದಂತೆ ಸರ್ಕಾರಗಳು ಸದಾ ನಿಗಾ ಇರಿಸಬೇಕು. ಆಗ ಇಂತಹ ಸಂಘರ್ಷಗಳಿಗೆ ಆಸ್ಪದ ಇರುವುದಿಲ್ಲ. ಜಾಗತಿಕ ಮಟ್ಟದಲ್ಲಿ ಹೂಡಿಕೆದಾರರಿಂದ ಸಾಮಾಜಿಕ ಹೊಣೆಗಾರಿಕೆ ಪ್ರಜ್ಞೆ ಹೆಚ್ಚು ವ್ಯಕ್ತವಾಗುತ್ತಿದೆ. ತಾವು ಹೂಡಿಕೆ ಮಾಡುವ ಉದ್ಯಮವು ಪಾರಿಸರಿಕ, ಸಾಮಾಜಿಕ ಕಳಕಳಿ ಹೊಂದಿರಬೇಕು. ಅಲ್ಲಿನ ಕಾರ್ಪೊರೇಟ್ ಆಡಳಿತ ಅತ್ಯುತ್ತಮ ಮಟ್ಟದಲ್ಲಿರಬೇಕು ಎಂದು ಹೂಡಿಕೆದಾರರು ಬಯಸುತ್ತಾರೆ. ಸಾಮಾಜಿಕ ಕಳಕಳಿ ಎಂದರೆ ಕಾರ್ಮಿಕರ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳುವುದು ಸೇರಿದೆ. ಹೂಡಿಕೆ ಬಯಸುವ ಉದ್ಯಮಗಳು ಆ ಆಯಾಮದ ಬಗ್ಗೆಯೂ ಆಲೋಚಿಸಿ ಮುಂದಡೆ ಇರಿಸಬೇಕು. ಕಾರ್ಮಿಕರು ಹಕ್ಕುಗಳಿಗೆ ಆಗ್ರಹಿಸುವಾಗ ತಾವು ಹಿಡಿದ ಮಾರ್ಗ ಯಾವುದು ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸಿಕೊಳ್ಳಬೇಕು. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ವರ್ತನೆಯ ಕಲಿಕೆಗೂ ಬೇಕು ಪಠ್ಯ. ಇದು ಯಾವುದು ರಿಲೇಟೆಡ್ ಅಂದರೆ ಮೊನ್ನೆ ವಿಧಾನ ಪರಿಷತ್ನಲ್ಲಿ ಒಳ್ಳೆ ಕಚ್ಚಾಡಿದ್ರಲ್ಲ, ಆ ಥರ ಕಚ್ಚಾಡಿದ್ದು ವರ್ತನೆ ಸರಿಯಲ್ಲ, ಅದು ಸಂವಿಧಾನಾತ್ಮಕವಾಗಿ ಸರಿ ಆಗದೇ ಇರುವಂಥ ವರ್ತನೆ ಅಂತ ಹೇಳುವಂಥ ಒಂದು ಆರ್ಟಿಕಲ್ ಇದು. ಎಲ್ಲ ವಿಧದ ಸಭೆಗಳ ನಡಾವಳಿಯ ಮೂಲದ್ರವ್ಯ ರಾಬರ್ಟ್ ರೂಲ್ಸ್. ಹೆನ್ರಿ ಮಾರ್ಟಿನ್ ರಾಬರ್ಟ್ ಅಮೆರಿಕಾದ ಸೇನೆಯಲ್ಲಿ ಮೇಜರ್ ಹುದ್ದೆಯಲ್ಲಿದ್ದವರು. ಒಮ್ಮೆ ಚರ್ಚ್ ಒಂದರ ಸಾರ್ವಜನಿಕ ಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ಬಲವಂತವಾಗಿ ಕೂರಿಸಲಾಗುತ್ತದೆ. ಅವರಿಗೋ ಅದು ತೀರಾ ಅನಿರೀಕ್ಷಿತ. ವಿವಿಧ ಹಿನ್ನೆಲೆಯು, ವಿಭಿನ್ನ ಸಂಸ್ಕೃತಿಯ, ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದ ಸಭಿಕರಿಂದ ತುಂಬಿದ್ದ ಸಭೆಯನ್ನ ನಿಯಂತ್ರಿಸಲಾಗದೆ ರಾಬರ್ಟ್ ತುಂಬಾ ಮುಜುಗರ ಅನುಭವಿಸುತ್ತಾರೆ. ಸಭೆಯನ್ನ ವ್ಯವಸ್ಥಿತವಾಗಿ ನಡೆಸಲು ಕಲಿಯದೆ ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲೂ ಅಧ್ಯಕ್ಷ ಸ್ಥಾನದಲ್ಲಿ ಕೂರಬಾರದೆಂದು ನಿರ್ಧರಿಸಿದವರೇ ಈ ಕುರಿತಾಗಿ ವಿವಿಧ ಮೂಲಗಳಿಂದ ಮಾಹಿತಿ ಕಲೆ ಹಾಕಿ 1876ರಲ್ಲಿ ರಾಬರ್ಟ್ ರೂಲ್ಸ್ ಆಫ್ ಆರ್ಡರ್ ಎಂಬ ಪುಸ್ತಕವನ್ನು ಹೊರತರುತ್ತಾರೆ. ಈ ಹೊತ್ತಿಗೆಯೇ ಅಧ್ಯಕ್ಷತೆ ಮತ್ತು ಸಂಸದೀಯ ನಡವಳಿಕೆಗಳ ಬೈಬಲ್ ಎಂದು ಖ್ಯಾತಿ ಪಡೆದಿದೆ. ಸಭೆಗಳನ್ನು ವ್ಯವಸ್ಥಿತವಾಗಿ ನಡೆಸುವುದರ ಮೂಲಕ ಉದ್ದೇಶಗಳನ್ನು ಮುಟ್ಟುವ ದಿಸೆಯಲ್ಲಿ ಇದು ಸಾರ್ವಕಾಲಿಕ ಮಾರ್ಗದರ್ಶಿ. ಅಮೆರಿಕ, ಬ್ರಿಟನ್ ಸೇರಿದಂತೆ ಇಂಗ್ಲಿಷ್ ಮಾತನಾಡುವ ಜಗತ್ತಿನ ಬಹುತೇಕ ರಾಷ್ಟ್ರಗಳು ರಾಬರ್ಟ್ ನಿಯಮಗಳನ್ನು ಅಳವಡಿಸಿಕೊಂಡಿವೆ. ಸರ್ಕಾರಗಳಷ್ಟೇ ಅಲ್ಲದೆ ಅಲ್ಲಿನ ಸಂಘ ಸಂಸ್ಥೆಗಳು ಸಭೆಗಳನ್ನು ನಡೆಸುವುದು ಈ ನಿಯಮಗಳ ಮೇಲೆಯೇ. ನಂತರದಲ್ಲೂ ಪರಿಣಿತರು ಸಂಘ ಸಂಸ್ಥೆಗಳ ಸಲಹೆಗಳನ್ನು ಆಧರಿಸಿ ರಾಬರ್ಟ್ ತಮ್ಮ ಪುಸ್ತಕವನ್ನು 4 ಬಾರಿ ಪರಿಷ್ಕರಿಸಿದರು. ಇವರ ಕಾಲಾನಂತರವೂ ಇದೇ ಉದ್ದೇಶಕ್ಕಾಗಿ ರೂಪುಗೊಂಡ ರಾಬರ್ಟ್ ರೂಲ್ಸ್ ಅಸೋಸಿಯೇಷನ್ ಎಂಬ ಸಂಸ್ಥೆ ಈ ಪುಸ್ತಕವನ್ನು ನಿಯಮಿತವಾಗಿ ನವೀಕರಿಸುತ್ತಿದ್ದು ಈ ವರ್ಷ 12ನೇ ಪರಿಷ್ಕೃತ ಆವೃತ್ತಿ ಹೊರತಂದಿದೆ. ನಮ್ಮ ದೇಶದಲ್ಲಿ ಸಂಸತ್ತು, ವಿಧಾನಮಂಡಲ, ಸ್ಥಳೀಯ ಸಭೆಗಳಲ್ಲಿ ಎಲ್ಲಾ ವಿಧದ ಸಭೆಗಳು ನಡೆಯುವುದು ಮ್ಯಾನ್ಯುಯಲ್ ಆಫ್ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಆಧಾರದ ಮೇಲೆ. ಇದರ ಮೂಲ ದ್ರವ್ಯವು ರಾಬರ್ಟ್ ರೂಲ್ಸ್. ರೋಟರಿ, ಲಯನ್ಸ್, JCI ನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸ್ಥಳೀಯ ಕೂಟಗಳು, ಸಹಕಾರ ಸಂಘಗಳು ಸಭೆಯನ್ನು ನಡೆಸುವಾಗ ಪಾಲಿಸಬೇಕಾದ ನಿಯಮಗಳು ಇದೇ ಮೂಲದಿಂದ ಬಂದವು. ಕಾರ್ಯಸೂಚಿ, ಕಲಾಪಟ್ಟಿ, ಅದರ ಅನುಕ್ರಮಣಿಕೆ, ಸದಸ್ಯರು ಮಾತನಾಡಲು ಅನುಮತಿ ಪಡೆಯುವ ಬಗೆ, ವರದಿಗಳನ್ನು ಒಪ್ಪಿಸುವ ರೀತಿ, ಮಸೂದೆಗಳನ್ನು ಮಂಡಿಸುವ ವಿಧಾನ, ಚರ್ಚೆ, ತಿದ್ದುಪಡಿ, ಮತಕ್ಕೆ ಹಾಕುವುದು, ನಿರ್ಣಯದ ಅಂಗೀಕಾರ, ಸಭೆಯ ಮುಕ್ತಾಯ, ಮುಂದೂಡುವ ಕ್ರಮ, ಹೀಗೆ ಸಭೆಯೊಂದನ್ನು ವ್ಯವಸ್ಥಿತವಾಗಿ ನಡೆಸಲು ಅನುಕೂಲವಾಗುವಂತೆ ಪ್ರತಿಯೊಂದು ಅಂಶಕ್ಕೂ ನಿಯಮದ ಚೌಕಟ್ಟಿದೆ. ಅಧ್ಯಕ್ಷ ಸದಸ್ಯರ ಕರ್ತವ್ಯಗಳು ಸಭೆ ನಡೆಸುವ ರೀತಿಯನ್ನ ನಿರ್ದಿಷ್ಟಪಡಿಸಿರುವುದರಿಂದ ಗೊಂದಲಗಳಿಗೆ ಅವಕಾಶವಿಲ್ಲ. ಸಭಾಧ್ಯಕ್ಷ ಮತ್ತು ಸದಸ್ಯರು ಅದರಂತೆ ನಡೆದುಕೊಂಡಾಗ ಮಾತ್ರ ಕಲಾಪ ಸುಗಮವಾಗಿ ನಡೆದು ಯಶಸ್ವಿಯಾಗುತ್ತದೆ. ಇಲ್ಲಿ ಪ್ರತಿಯೊಬ್ಬ ಸದಸ್ಯನ ಅನಿಸಿಕೆಯನ್ನ ಆಲಿಸಿ ಬಹುಮತದ ಆಧಾರದ ಮೇಲೆ ನಿರ್ಣಯ ಅಂಗೀಕಾರವಾಗುವುದರಿಂದ ಅಸಮಾಧಾನಕ್ಕೆ ಹೆಚ್ಚು ಜಾಗವಿಲ್ಲ. ಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ಇರುವವರು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು. ಸಭೆಯನ್ನ ಕ್ರಮಬದ್ಧವಾಗಿ, ನ್ಯಾಯೋಚಿತವಾಗಿ, ಸುಗಮವಾಗಿ ನಡೆಸುವುದರ ಮೂಲಕ ಉದ್ದೇಶಗಳು ಈಡೇರುವಂತೆ ನೋಡಿಕೊಳ್ಳಬೇಕು. ಸ್ಪೀಕರ್, ಸಭಾಧ್ಯಕ್ಷ, ಸಭಾಪತಿಯ ಅಭಿಪ್ರಾಯ, ಸೂಚನೆ ನ್ಯಾಯಪೀಠದ ನುಡಿಯಂತೆ. ಸಮಯ ಪ್ರಜ್ಞೆ, ಸ್ಪಷ್ಟ ಧ್ವನಿ, ಸಾಮಾನ್ಯ ಜ್ಞಾನ, ಉತ್ತಮ ಜ್ಞಾಪಕಶಕ್ತಿ, ರಾಜಕೀಯ ಮುಕ್ತ ನಡತೆ, ಸಹನೆ, ಸ್ನೇಹಪರ ಧೋರಣೆ, ಸಂಸದೀಯ ನಡವಳಿಕೆಗಳ ವಿಶೇಷ ಜ್ಞಾನ, ಪ್ರತಿಯೊಬ್ಬರ ಅಭಿಪ್ರಾಯವನ್ನ ಪೂರ್ವಗ್ರಹವಿಲ್ಲದೆ ಆಲಿಸುವ ಸ್ವಭಾವ, ಬಹುಮತದ ತೀರ್ಮಾನದಂತಹ ಗುಣ ನಡತೆಗಳನ್ನು ಅಧ್ಯಕ್ಷರು ಹೊಂದಿರಬೇಕಿರುವುದು ಅತ್ಯಗತ್ಯ.
ಸದಸ್ಯರು ಮಾತನಾಡುವ ಮುನ್ನ ಸಭಾಧ್ಯಕ್ಷರ ಅನುಮತಿ ಕಡ್ಡಾಯ. ಹೆಸರಿಸಿದ ಸದಸ್ಯ ಎದ್ದು ನಿಂತು ಮಾತನಾಡುವಾಗ ಇನ್ನೊಬ್ಬರು ನಿಲ್ಲುವಂತಿಲ್ಲ. ಮಧ್ಯೆ ಬಾಯಿ ಹಾಕುವಂತಿಲ್ಲ. ಪರಸ್ಪರ ಚರ್ಚೆ, ದೂಷಣೆಗೆ ಅವಕಾಶವಿಲ್ಲ. ಸದಸ್ಯ ಮಾತನಾಡುವಾಗ ಪೀಠವನ್ನು ಉದ್ದೇಶಿಸಿಯೇ ಮಾತನಾಡಬೇಕು. ಸಂಸತ್ತು, ವಿಧಾನಮಂಡಲಗಳ ಕಲಾಪಗಳು, ಸ್ಥಳೀಯ ಸಂಸ್ಥೆಗಳ ಸಾಮಾನ್ಯ ಸಭೆಗಳಲ್ಲಿ ರಾಜಕೀಯದ್ದೇ ಮೇಲಾಟವಾದರೆ ಜನಸಾಮಾನ್ಯರ ಭಾವನೆಗಳು ಚರ್ಚೆಗೆ ಬಾರವು. ಅಸಂಸದೀಯ ನಡತೆಯಿಂದ ಅಧ್ಯಕ್ಷ ಪೀಠಕ್ಕೆ ಅವಮಾನ ಮಾಡುವುದೆಂದರೆ ಪ್ರಜಾಪ್ರಭುತ್ವವೆಂಬ ದೇವಾಲಯದ ಪಾವಿತ್ರ್ಯ ಹಾಳು ಮಾಡಿದಂತೆ. ಹಿರಿಮನೆಯಲ್ಲಿ ಗಲಾಟೆ, ಧರಣಿ, ಮಾರಾಮಾರಿಯಾಗಿ ಚರ್ಚೆ, ತಿದ್ದುಪಡಿಗಳಿಗೆ ಅವಕಾಶವಿಲ್ಲದಂತೆ ಮಸೂದೆಗಳು ಅಂಗೀಕಾರಗೊಳ್ಳುವುದು ಜನತಂತ್ರದ ಆರೋಗ್ಯಕ್ಕೆ ಖಂಡಿತ ಮಾರಕ. ದೊಡ್ಡವರೇ ಕೆಟ್ಟದ್ದಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟರೆ ಗ್ರಾಮ ಪಂಚಾಯಿತಿ, ಸೊಸೈಟಿಗಳಂತಹ ಕೆಳಹಂತದ ಸಂಸ್ಥೆಗಳಿಗೂ ಈ ಸೋಂಕು ಹರಡದಿದ್ದೀತೆ. ಹಾಗಾಗಿಯೇ ಪ್ರಜಾಪ್ರಭುತ್ವದ ಸ್ವಾಸ್ಥ್ಯ ಕಾಪಾಡಲು ಸಂಸದೀಯ ವರ್ತನೆಯ ಕುರಿತಾದ ತರಬೇತಿಗಳನ್ನು ಕಡ್ಡಾಯಗೊಳಿಸುವ ತುರ್ತು ಎದುರಾಗಿದೆ. ಜೆಸಿಐ ಸಂಸ್ಥೆ ತನ್ನೆಲ್ಲ ಸದಸ್ಯರಿಗೆ ಅಧ್ಯಕ್ಷತೆ ಮತ್ತು ಸಂಸದೀಯ ನಡವಳಿಕೆಯನ್ನು ಪಠ್ಯವಾಗಿ ಇರಿಸಿರುವುದು ಇಲ್ಲಿ ಉಲ್ಲೇಖಾರ್ಹ. ಇದು ಎಲ್ಲೆಡೆಗೂ ಮಾದರಿಯಾಗಲಿ.